ನಮಸ್ಕಾರ ಸ್ನೇಹಿತರೆ, ಖಡಕ್ ಕಥೆಗಳು ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಸ್ಪೆಷಲ್ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಈ ನಾಗರಿಕ ಸಮಾಜದಲ್ಲಿ ಬದುಕಲು ಹೇಗೆ ಕೆಲವು ಕಟ್ಟುಪಾಡುಗಳಿವೆಯೋ ಹಾಗೆ ಸಿನಿಮಾದಲ್ಲಿ ಕೂಡ ಕೆಲವು ಅರಗಿಸಿಕೊಳ್ಳೋಕೆ ಕಷ್ಟ ಆಗೋ ಅಂತ ನಗ್ನ ಸತ್ಯಗಳನ್ನ ತೋರಿಸಿದಾಗ ಆ ಸಿನಿಮಾಗಳಿಗೆ ಸೆನ್ಸಾರ್ ನಿಂದ ಸರ್ಟಿಫಿಕೇಟೇ ಸಿಗಲ್ಲ. ಈ ಸಿನಿಮಾಗಳು ಥಿಯೇಟರ್ಗಳಲ್ಲಿ ತೋರಿಸಲು ಯೋಗ್ಯವಲ್ಲ ಅನ್ನೋ ಹಣೆಪಟ್ಟಿಗಳೊಂದಿಗೆ ಕಳೆದು ಹೋಗ್ತವೆ. OTT ಬಂದ್ಮೇಲೆ ಆ ಸಿನಿಮಾಗಳನ್ನು ಜನರಿಗೆ ತಲುಪಿಸೋ ಕೆಲಸ ಆಗ್ತಿದೆ. ಸೊ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಭಾರತದಲ್ಲಿ ಥಿಯೇಟರ್ಗಳಲ್ಲಿ ಬ್ಯಾನ್ ಆಗಿ OTTಯಲ್ಲಿ ಸ್ಟ್ರೀಮ್ ಆಗ್ತಾ ಇರೋ 5 ಸಿನಿಮಾಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀವಿ. ಮತ್ತ್ಯಾಕ್ ತಡ, ಬನ್ನಿ ಆ 5 ಸಿನಿಮಾಗಳು ಯಾವುದು ಅನ್ನೋದನ್ನ ನೋಡೋಣ. ಗಾರ್ಬೇಜ್. ಕೌಶಿಕ್ ಮುಖರ್ಜಿ ಡೈರೆಕ್ಟ್ ಮಾಡಿರೋ ಈ ಸಿನಿಮಾ ಡ್ರಾಮಾ ಜಾನರ್ಗೆ ಬರುತ್ತೆ. ಇದು 68ನೇ ಬರ್ಲಿನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಪನೋರಮಾ ವಿಭಾಗದಲ್ಲಿ ಪ್ರದರ್ಶನ ಕಂಡಿತ್ತು. ಈ ಕತೆ ಗೋವಾದಲ್ಲಿ ನಡೆಯುತ್ತೆ. ಟ್ಯಾಕ್ಸಿ ಡ್ರೈವರ್ ಒಬ್ಬ ಒಂದು ಹುಡುಗಿಯನ್ನ ಒತ್ತೆಯಾಳಾಗಿ ಇಟ್ಟುಕೊಂಡಿರ್ತಾನೆ. ಹಾಗೆ ರಿವೆಂಜ್ ಪಾರ್ನ್ ವಿಕ್ಟಿಮ್ ಆದ ನಾಯಕಿ ಕೂಡ ಗೋವಾಗೆ ಬರ್ತಾಳೆ. ಟ್ಯಾಕ್ಸಿ ಡ್ರೈವರ್ ಮತ್ತು ಇವಳ ಲೈಫ್ ಗಳು ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಕೊಲೈಡ್ ಆಗುತ್ತೆ. ಇದರ ಸುತ್ತ ಕತೆ ಸುತ್ತುತ್ತೆ. ಆಕ್ಚುಲಿ ಈ ಸಿನಿಮಾದ ಡೈರೆಕ್ಟರ್ ಹೆಸರು ಕ್ಯೂ ಅಂತ. ಇದಕ್ಕೂ ಮುಂಚೆ ಗಾಂಡು ಅನ್ನೋ ಒಂದು ಡಿಸ್ಟರ್ಬಿಂಗ್ ಸಿನಿಮಾವನ್ನ ಡೈರೆಕ್ಟ್ ಮಾಡಿ ಈತ ಹೆಸರು ಮಾಡಿದ್ದ. ಗಾರ್ಬೇಜ್ ನಲ್ಲಿ ಶ್ರುತಿ ವಿಶ್ವನ್, ತ್ರಿಮಲಾ ಅಧಿಕಾರಿ, ಟ್ಯಾನ್ಮಿ ದಾನಿಯಾ, ಸತ್ರೂಪಾ ದಾಸ್ ಇನ್ನು ಮುಂತಾದವರು ಆಕ್ಟ್ ಮಾಡಿರೋ ಈ ಸಿನಿಮಾ ನೆಟ್ಫ್ಲಿಕ್ಸ್ ನಲ್ಲಿ 2018ರಲ್ಲಿ ಸ್ಟ್ರೀಮ್ ಆಯಿತು. ಈ ಸಿನಿಮಾ ಥಿಯೇಟರ್ ಗಳಲ್ಲಿ ಪ್ರದರ್ಶನಗೊಳ್ಳಲು ಬ್ಯಾನ್ ಆಗಿತ್ತು. ಫೈರ್. ದೀಪಾ ಮೆಹ್ತಾ ಡೈರೆಕ್ಟ್ ಮಾಡಿದ್ದ ಈ ಸಿನಿಮಾ ಒಂದು ಎರೋಟಿಕ್ ರೊಮ್ಯಾಂಟಿಕ್ ಡ್ರಾಮಾ. ಇದು ರಿಲೀಸ್ ಆಗಿದ್ದು 1996ರಲ್ಲಿ. ಆ ಟೈಮ್ ಅಲ್ಲಿ ಥಿಯೇಟರ್ ಮತ್ತು ಫಿಲಂ ಫೆಸ್ಟಿವಲ್ ಬಿಟ್ರೆ ಸಿನಿಮಾ ರಿಲೀಸ್ ಮಾಡೋಕೆ ಬೇರೆ ಮೀಡಿಯಂ ಇರಲಿಲ್ಲ. ಫೈರ್ ಬಂದು ಮೊದಲ ಬಾರಿಗೆ ಇಂಡಿಯಾದಲ್ಲಿ ಹೋಮೋಸೆಕ್ಷುಯಲ್, ಅದರಲ್ಲೂ ಲೆಸ್ಬಿಯನ್ ಸೀನ್ ಗಳನ್ನ ಸಿನಿಮಾದಲ್ಲಿ ತೋರಿಸಿದಂತಹ ಚಿತ್ರ. ಫೇಮಸ್ ಆರ್ಟಿಸ್ಟ್ ಗಲಾಡಾ ಶಬಾನಾ ಆಜ್ಮಿ ಹಾಗೂ ನಂದಿತಾ ದಾಸ್ ಈ ಸಿನಿಮಾದ ಮುಖ್ಯ ಪಾತ್ರಗಳಲ್ಲಿದ್ದರು. ಮೊದಲಿಗೆ ಸೆನ್ಸಾರ್ ಬೋರ್ಡ್ ನವರು ಈ ಸಿನಿಮಾವನ್ನ ಸರ್ಟಿಫೈ ಮಾಡಿರಲಿಲ್ಲ. ಆಮೇಲೆ 1998ರಲ್ಲಿ ಸೀತಾ ಅನ್ನೋ ನಾಯಕಿ ಹೆಸರನ್ನ ನೀತಾ ಅಂತ ಚೇಂಜ್ ಮಾಡಿ ಅಂತ ಹೇಳಿ ವಿತ್ ಎ ಸಿನಿಮೇಜ್ ಸರ್ಟಿಫಿಕೇಶನ್ ಕೊಟ್ರು. ಥಿಯೇಟರ್ ಗಳಲ್ಲಿ ಸಿನಿಮಾ ರಿಲೀಸ್ ಆಗಿತ್ತು. ಈಗ ಇದು ಯೂಟ್ಯೂಬ್ ನಲ್ಲಿ ಅವೈಲಬಲ್ ಇದೆ. ಆಂಗ್ರಿ ಇಂಡಿಯನ್ ಗಾಡೆಸಸ್. ಪ್ಯಾನ್ ನಳಿನ್ ಡೈರೆಕ್ಟ್ ಮಾಡಿರೋ ಈ ಸಿನಿಮಾ ಒಂದು ಎರೋಟಿಕ್ ಡ್ರಾಮಾ. ಇದು ರಿಲೀಸ್ ಆಗಿದ್ದು 2015ರಲ್ಲಿ. ಆದಿಲ್ ಹುಸೇನ್, ಸಂಧ್ಯಾ ಮೃದುಲ್, ತನಿಷ್ಕಾ ಚಟರ್ಜಿ ಇನ್ನು ಮುಂತಾದವರು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು. 2015ರ ಟೊರಾಂಟೊ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಈ ಸಿನಿಮಾ ಎಕ್ಸಿಬಿಟ್ ಆಗಿತ್ತು. ಇದು ಪೀಪಲ್ಸ್ ಚಾಯ್ಸ್ ವಿಭಾಗದಲ್ಲಿ 2ನೇ ಪ್ರಶಸ್ತಿ ಕೂಡ ಪಡ್ಕೊಂತು. ಆದ್ರೆ ಸಿನಿಮಾದ ಟ್ರೈಲರ್ ರಿಲೀಸ್ ಆಗ್ತಾ ಇದ್ದ ಹಾಗೆ ಟ್ರೈಲರ್ ನಲ್ಲಿ ಬೋಲ್ಡ್ ಕಂಟೆಂಟ್ ನಿಂದಾಗಿ ಸಿನಿಮಾ ಸುತ್ತ ವಿವಾದಗಳು ಹುಟ್ಟುಕೊಂಡ್ವು. ಸಿನಿಮಾ ಥಿಯೇಟರ್ ಗಳಲ್ಲಿ ರಿಲೀಸ್ ಆಗ್ಲಿಲ್ಲ. ಸಿನಿಮಾ ಆಪಲ್ ಟಿವಿ ಹಾಗೂ ಯೂಟ್ಯೂಬ್ ನಲ್ಲಿ ಅವೈಲಬಲ್ ಇದೆ. ಪಾಂಚ್. ಇದು ಖ್ಯಾತ ಹಿಂದಿ ನಿರ್ದೇಶಕ ಅನುರಾಗ್ ಕಶ್ಯಪ್ ಅವರ ಮೊದಲ ನಿರ್ದೇಶನದ ಚಿತ್ರ. ಇದೊಂದು ಕ್ರೈಮ್ ಥ್ರಿಲ್ಲರ್ ಆಗಿದ್ದು ಕ್ಯಾ ಮೆನನ್, ಶ್ರೀವಸ್ತವ, ವಿಜಯ್ ಮೌರ್ಯ, ಜಾಯ್ ಫರ್ನಾಂಡಿಸ್ ಹಾಗೂ ತೇಜಸ್ವಿನಿ ಕೊಲ್ಹಾಪುರೆ ಆಕ್ಟ್ ಮಾಡಿದ್ದ ಈ ಸಿನಿಮಾವನ್ನ ಥಿಯೇಟರ್ ಗಳಲ್ಲಿ CD-DCD ಗಳಲ್ಲಿ ರಿಲೀಸ್ ಮಾಡೋಕೆ ಸೆನ್ಸಾರ್ ಬೋರ್ಡ್ ಒಪ್ಪಲಿಲ್ಲ. ಸಿನಿಮಾದಲ್ಲಿ ವೈಲೆನ್ಸ್ ಸಿಕ್ಕಾಬಟ್ಟೆ ಇದೆ ಅನ್ನೋದು ಸೆನ್ಸಾರ್ ಬೋರ್ಡ್ ಕಾರಣವಾಗಿತ್ತು. ಸಾಕಷ್ಟು ಫಿಲಂ ಫೆಸ್ಟಿವಲ್ ಗಳಲ್ಲಿ ಪ್ರದರ್ಶನಗೊಂಡ ಈ ಸಿನಿಮಾವನ್ನ ಆಮೇಲೆ ಟೊರೆಂಟೊನಲ್ಲಿ ಪಾರ್ಟ್ ಬೈ ಪಾರ್ಟ್ ಬಿಟ್ರು. ಈಗ ಪಾಂಚ್ ಯೂಟ್ಯೂಬ್ ನಲ್ಲಿ ಅವೈಲಬಲ್ ಇದೆ. ಅನ್ಫ್ರೀಡಮ್. ರಾಜ್ ಅಮಿತ್ ಕುಮಾರ್ ಡೈರೆಕ್ಟ್ ಮಾಡಿರೋ ಈ ಸಿನಿಮಾ ಒಂದು ಕ್ರೈಮ್ ಜಾನರ್ ಸಿನಿಮಾ. ಒಂದು ಕಡೆ ಮುಸ್ಲಿಂ ಮೂಲಭೂತವಾದಿಯೊಬ್ಬ ಲಿಬರಲ್ ಮುಸ್ಲಿಂ ಸ್ಕಾಲರ್ ಒಬ್ಬನ್ನ ಕೊಲ್ಲೋ ಉದ್ದೇಶದಿಂದ ಕಿಡ್ನಾಪ್ ಮಾಡಿದ್ರೆ, ಒಂದು ಕಡೆ ಡೆಲ್ಲಿಯಲ್ಲಿ ಲೆಸ್ಬಿಯನ್ ಒಬ್ಳು ತನ್ನ ಬೈಸೆಕ್ಷುಯಲ್ ಲವರ್ ನ ಜೊತೆಗಿರೋದಕ್ಕೋಸ್ಕರ ಕಿಡ್ನಾಪ್ ಮಾಡ್ತಾಳೆ. ಅಲ್ಲಿಂದ ಆಚೆಗೆ ನಡೆಯೋದೆಲ್ಲವೂ ವೈಲೆನ್ಸ್. ವಿಕ್ಟರ್ ಬ್ಯಾನರ್ಜಿ, ಆದಿಲ್ ಹುಸೇನ್, ಬಾನು ಉದಯ್, ಭವಾನಿ ಲೀ ಮುಂತಾದವರು ಅನ್ಫ್ರೀಡಮ್ ನಲ್ಲಿ ಆಕ್ಟ್ ಮಾಡಿದ್ದಾರೆ. ಭಾರತದಲ್ಲಿ ಈ ಸಿನಿಮಾವನ್ನ ಪ್ರದರ್ಶನ ಮಾಡಲು ಸೆನ್ಸಾರ್ ಬೋರ್ಡ್ ನಿರಾಕರಿಸಿತ್ತು. ಸಿನಿಮಾ ಕೂಡ ಯೂಟ್ಯೂಬ್ ನಲ್ಲಿದೆ. ಇವಿಷ್ಟು ಸಿನಿಮಾಗಳು ಥಿಯೇಟರ್ ಗಳಲ್ಲಿ ಬ್ಯಾನ್ ಆಗಿದ್ದಂತ ಸಿನಿಮಾಗಳು. ಈಗ OTTಯಲ್ಲಿ ಅವೈಲಬಲ್ ಇವೆ. ನಾವು ಮೇಲೆ ಹೇಳಿದ ಸಿನಿಮಾಗಳನ್ನ ನೀವು ನೋಡ್ಬೇಕು ಅಂದ್ರೆ ಖಂಡಿತ ನೋಡಬಹುದು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ ಗಳೊಂದಿಗೆ ಮತ್ತೆ ಬರ್ತೀವಿ.